ಮೆಚ್ಚಿದ್ದ ಮನೆ ಕೆಲಸದಾಕೆ ಕದ್ದ ನೆಕ್ಲೆಸ್ ಧರಿಸಿ ವಾಟ್ಸ್ಆಪ್ ಡಿಪಿ ಹಾಕಿಕೊಂಡಿದ್ರು. ಇದನ್ನ ಕಂಡುಹಿಡಿದ ಬೆಂಗಳೂರಿನ HAL ಪೊಲೀಸರು ತಕ್ಷಣವೇ ಆಕೆಯನ್ನ ಬಂಧಿಸಿ ಬಾಯಿ ಬಿಡಿಸಿದ್ದಾರೆ. ಮುನ್ನೆ ಕೋಳಾಲು ನಿವಾಸಿ ರೇಣುಕಾ ಬಂಧಿತ ಆರೋಪಿ. ಹಗರಿ ಬೊಮ್ಮನಹಳ್ಳಿಯ ಮೂಲದವಳು. ಆರೋಪಿಯು ಮಾರತಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಟೆಕ್ಕಿ ದಂಪತಿಯ ಫ್ಲಾಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಮೆರಾದಲ್ಲಿ ಇರಿಸಲಾಗಿದ್ದ ಆಭರಣಗಳು ನಾಪತ್ತೆಯಾಗಿರೋದನ್ನ ಕಂಡು ಮಾಲೀಕರು ದೂರು ದಾಖಲಿಸಿದ್ರು. ಆದ್ರೆ ಎಲ್ಲಾ 4 ಶಂಕಿತರ ವಿಚಾರಣೆ ನಡೆಸಿದ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಅದೇ ಅಪಾರ್ಟ್ಮೆಂಟ್ನ ಮತ್ತೊಂದು ಮನೆಯಲ್ಲಿಯೂ ಕಳ್ಳತನವಾಗಿತ್ತು. ಮನೆ ಮಾಲೀಕರು ರೇಣುಕಾ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಪೊಲೀಸರು ಕೂಡ ರೇಣುಕಾಳನ್ನ ಕರೆಸಿ ವಿಚಾರಿಸಿದಾಗ ಆಕೆ ತಾನು ಕದ್ದಿಲ್ಲ ಅಂತ ವಾದಿಸಿದ್ಲು. ಕೊನೆಗೆ ಆಕೆಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ರು. ಆಕೆ ವಿರುದ್ಧ ದೂರು ದಾಖಲಾದ ನಂತರ ಮಹಿಳೆ ಕೆಲಸ ತೊರೆದು ವಿವಿಧ ಸ್ಥಳಗಳಲ್ಲಿ ಮನೆ ಕೆಲಸದ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ಆಕೆಯನ್ನ ಆರೋಪಿ ಅಂತ ಸಿಕ್ಕಿಸಲು ಯಾವುದೇ ಸಾಕ್ಷಿ ಇರಲಿಲ್ಲ. ಮೇಲಾಗಿ ದೂರುದಾರರು ನವೆಂಬರ್ 2023ರಲ್ಲಿ ಅಲ್ಮೆರಾದಲ್ಲಿ ಚಿನ್ನಾಭರಣಗಳನ್ನ ಇಟ್ಕೊಂಡು 4 ತಿಂಗಳ ನಂತರ ಪರಿಶೀಲಿಸಿದ್ರು. ಕಳೆದ 3-4 ತಿಂಗಳಿನಿಂದಲೂ ರೇಣುಕಾ ತಾನು ಕಳುವಿನ ಗುಟ್ಟು ಸಿಗದಂತೆ ಭಾರಿ ಜಾಗೃತಿಯನ್ನ ವಹಿಸಿದ್ರು. ಜುಲೈ 30ರಂದು ಕದ್ದ ಆಭರಣ ಧರಿಸಿ ಫೋಟೋವನ್ನ ತೆಗೆದುಕೊಂಡು ವಾಟ್ಸ್ಆಪ್ನಲ್ಲಿ ಡಿಪಿ ಹಾಕಿಕೊಂಡಿದ್ಲು. ನಂತರ ಆಕೆಯನ್ನ ಕರೆಸಿ ವಿಚಾರಿಸಿದಾಗ ಕಳ್ಳತನದ ಬಗ್ಗೆ ಒಪ್ಪಿಕೊಂಡಿದ್ದಾಳೆ. 2 ಫ್ಲಾಟ್ಗಳಲ್ಲಿ ಕಳ್ಳತನವಾಗಿದ್ದ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ 80 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಆಫೀಸ್ ಕೆಲಸಕ್ಕೆ ಹೋಗುವಂತವರು, ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ಇರುವಂತವರು ಮನೆ ಕೆಲಸದವರನ್ನ ಇಟ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿಯೂ ಕೂಡ ಮನೆ ಕೆಲಸದ ಆಕೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಮನೆ ಕೆಲಸದ ಆಕೆ ತನ್ನ ಆ ಮನೆಯಲ್ಲಿದ್ದಂತ ಆಭರಣಗಳನ್ನ ಕದ್ದು ಅದಾದ ಬಳಿಕ ತನಗೆ ಏನೂ ಗೊತ್ತೇ ಇಲ್ಲ ಅನ್ನುವ ರೀತಿ ನಾಟಕವಾಡಿ ಮನೆಯಿಂದ ಕೆಲಸವನ್ನ ಬಿಟ್ಟು ಅದಾದ ಬಳಿಕ ವಾಟ್ಸ್ಆಪ್ ಡಿಪಿ ಹಾಕಿಕೊಂಡು ಸಿಕ್ಕಿ ಬಿದ್ದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೌದು, ಬೆಂಗಳೂರಿನ ಮಾರತಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ಟೆಕ್ಕಿ ದಂಪತಿಯ ಫ್ಲಾಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರೇಣುಕಾ ಅಲ್ಮೆರಾದಲ್ಲಿ ಇಟ್ಟಿದ್ದಂತ ಆಭರಣಗಳನ್ನ ಕಳ್ಳತನ ಮಾಡಿದ್ಲು. ಅಷ್ಟಕ್ಕೂ ಕಳ್ಳತನ ಮಾಡಿ 4 ತಿಂಗಳ ಬಳಿಕ ಆ ದಂಪತಿಗೆ ಆಭರಣ ಕಳುವಾಗಿರುವಂತದ್ದು ಗೊತ್ತಾಗಿದೆ. ಆ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ. HAL ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. 4 ಶಂಕಿತರ ವಿರುದ್ಧ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇನ್ನು ಮನೆ ಕೆಲಸದಾಗಿ ರೇಣುಕಾಳನ್ನ ಕೂಡ ಕರೆಸಿ ವಿಚಾರಣೆಯನ್ನ ನಡೆಸಿದ ಬಳಿಕವೂ ಅವಳು ತಾನೇನು ಕದ್ದೇ ಇಲ್ಲ ಅನ್ನೋ ರೀತಿ ವಾದವನ್ನ ಮಾಡಿದ್ಲು. ಅದಾದ ಬಳಿಕ ಮನೆ ಕೆಲಸದಿಂದ ಬಿಟ್ಟು ಬೇರೆ ಕಡೆ ಕೆಲಸವನ್ನ ಮಾಡ್ತಾ ಇದ್ಲು. ಇದಾಗಿ ಸ್ವಲ್ಪ ದಿನಗಳ ಬಳಿಕ ರೇಣುಕಾ ವಾಟ್ಸ್ಆಪ್ ಡಿಪಿಯನ್ನ ಹಾಕೊಂಡಿದ್ದಾಳೆ. ಆ ವಾಟ್ಸ್ಆಪ್ ಡಿಪಿನಲ್ಲಿ ಟೆಕ್ಕಿ ದಂಪತಿಯ ಆಭರಣಗಳನ್ನ ಹಾಕೊಂಡು ಫೋಟೋ ಕ್ಲಿಕ್ಕಿಸಿರೋದು ಆ ದಂಪತಿಯ ಗಮನಕ್ಕೆ ಬಂದಿದೆ. ಈ ಕುರಿತು ಪೊಲೀಸರು ಆಕೆಯನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಆಭರಣ ಕದ್ದಿರುವಂತದ್ದು ಗೊತ್ತಾಗಿದೆ. ಟೆಕ್ಕಿ ದಂಪತಿ ಹಾಗೂ ಅದರ ಪಕ್ಕದಲ್ಲಿ ಇದ್ದಂತಹ ಮನೆಗಳಲ್ಲಿಯೂ ಕದ್ದಿರುವಂತಹ 5 ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.